ಹುಬ್ಬಳ್ಳಿಯಲ್ಲಿ ತಂದೆಯಿಂದಲೇ ಮಗಳ ಮರ್ಯಾದಾ ಹತ್ಯೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ತವ್ಯ ಲೋಪದ ಆರೋಪದ ಅಡಿ ಬೆಳಗಲಿ ಪಿಡಿಒ ಅಮಾನತುಗೊಂಡಿದ್ದಾರೆ. ಪಿಡಿಒ ನಾಗರಾಜ್ ಗಿರಿಯಪ್ಪ ಅಮಾನತು ಮಾಡಿ ಜಿಲ್ಲಾ ಪಂಚಾಯತ್ ಸಿಇಒ ಆದೇಶವನ್ನು ಹೊರಡಿಸಿದ್ದಾರೆ. ಮೊನ್ನೆ ನಡೆದಂತಹ ಘಟನೆ ಇದು. ತಂದೆ ಮಗಳನ್ನ ಹತ್ಯೆ ಮಾಡಿರೋದು, ಮರ್ಯಾದಾ ಹತ್ಯೆ ಇದು. ಈಗ ಕರ್ತವ್ಯ ಲೋಪದ ಅಡಿಯಲ್ಲಿ ಬೆಳಗಲಿ ಪಿಡಿಒ ಅಮಾನತುಗೊಂಡಿದ್ದಾರೆ. ಮೃತ ಮಾನ್ಯಾಳ ಚಿಕಿತ್ಸೆಯ ವೇಳೆ ಸರಿಯಾಗಿ ಸ್ಪಂದಿಸಲಿಲ್ಲ ಪಿಡಿಒ ನಾಗರಾಜ್. ಅಂತ್ಯಕ್ರಿಯೆ ವೇಳೆಯೂ ಕೂಡ ಸ್ಪಂದಿಸಿಲ್ಲ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ. ಸ್ಥಳೀಯ ಸಮಿತಿ ಸಭೆ ಕರೆದಾಗಲೂ ಬಂದಿಲ್ಲ ಅಂತ ಅವರ ಮೇಲೆ ಆರೋಪ ಇದೆ. ಪಿಡಿಒ ವಿರುದ್ಧ ದಲಿತ ಸಂಘಟನೆಗಳು ಆಕ್ರೋಶದ ಬೆನ್ನಲ್ಲೇ ಈ ಕ್ರಮ ಆಗಿದೆ. ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ ಪಾಟೀಲ್ರಿಂದ ಅಮಾನತು ಆದೇಶ ಹೊರಬಿದ್ದಿದೆ. ಹುಬ್ಬಳ್ಳಿಯಲ್ಲಾದಂತಹ ಮರ್ಯಾದಾ ಹತ್ಯೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಕ್ಷಣವೇ ಆ ಯುವತಿಯ ತಂದೆ ಸೇರಿದ ಹಾಗೆ 3 ಪೊಲೀಸರು ವಶಕ್ಕೆ ಪಡಿತಾರೆ. ಮಾನ್ಯ ಪಾಟೀಲ್ ಮತ್ತು ವಿವೇಕಾನಂದ ದೊಡ್ಡಮನಿ ಇಬ್ರು ಕೂಡ ಪ್ರೀತಿಸಿ ಮದುವೆ ಆಗ್ತಾರೆ. ಕುಟುಂಬಸ್ಥರ ಒಪ್ಪಿಗೆ ಇರೋದಿಲ್ಲ. ಹುಬ್ಬಳ್ಳಿಯಲ್ಲಿ ಮದುವೆ ಆಗಿ ಹಾವೇರಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಮಾನ್ಯ ಪಾಟೀಲ್ ಗರ್ಭಿಣಿ ಬೇರೆ, 7 ತಿಂಗಳ ಗರ್ಭಿಣಿ. ಹಾಗಾಗಿ ವಿವೇಕಾನಂದ ಆಕೆಯನ್ನ ತನ್ನ ಮನೆಗೆ, ಹುಬ್ಬಳ್ಳಿಯ ತನ್ನ ಮನೆಗೆ ಕರೆದುಕೊಂಡು ಬಂದಿರ್ತಾನೆ. ಈ ವಿಷಯ ತಿಳಿತಾ ಇದ್ದ ಹಾಗೆ ಮಾನ್ಯ ತಂದೆ ಆ ಮನೆಗೆ ಬಂದು ಆಕೆಯನ್ನ ಹತ್ಯೆ ಮಾಡ್ತಾರೆ. ಅದಾದ ನಂತರ ಕರ್ತವ್ಯ ಲೋಪ ಎಸಗಿದ ಅನ್ನುವಂತಹ ಹಿನ್ನೆಲೆಯಲ್ಲಿ ಪಿಡಿಒ ನಾಗರಾಜ್ ವಿರುದ್ಧ ಆರೋಪಗಳು ಕೇಳಿ ಬರುತ್ತೆ. ಮಾನ್ಯಾಗೆ ಟ್ರೀಟ್ಮೆಂಟ್ ನಡೀತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಪಿಡಿಒ ನಾಗರಾಜ್ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ, ಅಂತ್ಯಕ್ರಿಯೆ ಸಂದರ್ಭದಲ್ಲೂ ಕೂಡ ಸ್ಪಂದಿಸಿಲ್ಲ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ. ಇನ್ನು ಸ್ಥಳೀಯ ಸಮಿತಿ ಸಭೆ ಕರೆದಂತಹ ಸಂದರ್ಭದಲ್ಲೂ ಆತ ಬಂದಿರಲಿಲ್ಲ. ದಲಿತ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ವು. ಇದರ ಬೆನ್ನಲ್ಲೇ ಆತನ ವಿರುದ್ಧ ಕ್ರಮ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.